ನಮಸ್ಕಾರ. ದೈವಕ್ಕೆ ದೂರು ವಿಶೇಷ ಚರ್ಚೆಗೆ ಸ್ವಾಗತ. ನಾನು ನವಿತಾ ಜೈನ್. ಕಾನೂನು ಹೋರಾಟವಲ್ಲ, ದೈವದ ಎದುರು ಅಹವಾಲು. ಭೂತಾರಾಧನೆ ವಿವಾದ, ಆಕ್ರೋಶದ ಹೊಸ ಮಜಲು. ನಟ ಚೇತನ್ ವಿರುದ್ಧ ಪಂಜುರ್ಲಿ ದೈವಕ್ಕೆ ದೂರು. ದೈವಕ್ಕೆ ದೂರು. ಕಾಂತಾರ ಸಿನಿಮಾ ಬಗ್ಗೆ ನಟ ಚೇತನ್ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಭೂತಾರಾಧನೆ ಹಿಂದೂ ಸಂಪ್ರದಾಯ ಅಲ್ಲ ಅಂತ ಹೇಳಿರುವಂತಹ ಒಂದು ಹೇಳಿಕೆ ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಚೇತನ್ ವಿರುದ್ಧ ದೈವಕ್ಕೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ದೈವ ನರ್ತಕರು. ಭೂತಾರಾಧನೆ ಹಿಂದೂ ಸಂಪ್ರದಾಯ ಅಲ್ಲ, ಅದಕ್ಕಿಂತಲೂ ಹಿಂದಿನದ್ದು ಅನ್ನುವಂತಹ ವಿಚಾರವನ್ನ ಹೇಳಿದ್ರು ನಟ ಚೇತನ್ ಅವರು. ಈ ವಿಚಾರ ಸಾಕಷ್ಟು ವಿವಾದಗಳಿಗೆ ಕಾರಣ. 2 ಎಕ್ಸ್ಟ್ರಾ ಬೆಡ್ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಸೇವೆ ಮಾಡಿಕೊಂಡು ಬಂದ ದೈವಗಳಿಗೆ ದೂರು ಕೊಡ್ತೇವೆ, ಪಂಜುರ್ಲಿ ದೈವದ ಮುಂದೆ ಈ ಬಗ್ಗೆ ಪ್ರಾರ್ಥನೆಯನ್ನ ಮಾಡ್ತೇವೆ ಅಂತ ಹೇಳಿ ನಟ ಚೇತನ್ಗೆ ದೈವ ನರ್ತಕ ಕುಮಾರ ಪಂಬದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಭೂತಾರಾಧನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಕಾಂತಾರ ಸಿನಿಮಾ ರಿಲೀಸ್ ಆಯಿತೋ, ಆ ಒಂದು ಸಿನಿಮಾ ರಿಲೀಸ್ ಆದ ಬಳಿಕ ಅದರಲ್ಲಿ ಹಿಂದೂಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಭೂತಾರಾಧನೆ ಹಿಂದೂಗಳ ಸಂಪ್ರದಾಯ ಅನ್ನುವಂಥ ಒಂದು ಇಂಟರ್ವ್ಯೂನಲ್ಲಿ ರಿಷಬ್ ಶೆಟ್ಟಿ ಅವರೊಂದು ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈಗ ನಟ ಚೇತನ್ ಅವರು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಆ ಹೇಳಿಕೆಯೇ ಈಗ ವಿವಾದದ ರೂಪವನ್ನ ಪಡೆದುಕೊಂಡಿರುವಂತದ್ದು. ಹಿಂದೂಗಳು ಅಲ್ಲ, ಅದಕ್ಕಿಂತಲೂ ಹಿಂದಿನ ಸಂಪ್ರದಾಯ ಅನ್ನೋದನ್ನ ನಟ ಚೇತನ್ ಹೇಳಿದಾರಲ್ಲ, ಇದುವೇ ಈಗ ಸಾಕಷ್ಟು ಆಕ್ರೋಶಕ್ಕೆ, ಅಸಮಾಧಾನಕ್ಕೆ, ವಿವಾದಕ್ಕೆ ಕಾರಣವಾಗಿದೆ. ನಲಿಕೆ ಪರಾವ ಇವೆಲ್ಲ ವೈದಿಕತೆಗಿಂತ ಮುಂಚೆ ಬಂದಿರೋದು. ಇವಾಗ ರಿಷಬ್ ಶೆಟ್ಟಿ ಅವರು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆದ್ರೆ ರಿಷಬ್ ಶೆಟ್ಟಿ ಎಲ್ಲ ಕಡೆ ಹೋಗಿ ಇದು ಹಿಂದೂ ಸಂಸ್ಕೃತಿ, ಹಿಂದೂ ಆಚರಣೆ, ಹಿಂದೂ ಧರ್ಮ ಅಂದ್ರೆ ಅದು ಒಂದ್ ರೀತಿ ನಮ್ಮ ನಮ್ಮ ಮೂಲ ನಿವಾಸಿ ಸಂಸ್ಕೃತಿಯನ್ನು ಹೈಜಾಕ್ ಮಾಡ್ದಂಗೆ ಆಯ್ತಲ್ಲ. ನೀವು ಅದನ್ನ ಹೇಳ್ಕೊಂಡು, ನೀವು ಏನ್ ಗೊತ್ತಾ, ನಮ್ಮ ಮೂಲ ನಿವಾಸಿ ಸಂಸ್ಕೃತಿನ ಹಿಡಿದಿದ್ದೀವಿ, ಅದು ನೀವು ಬೇಕಾದ್ರೆ ಅದು ನಮ್ಮ ಕರ್ನಾಟಕದ ಹೇಳಿ, ಅದು ನಮ್ಮ ಒಂದು ರೀತಿ ಕರಾವಳಿ ಭಾಗದಂತ ಹೇಳಿ, ಅದೇ ನಮಗೆ ಹೆಮ್ಮೆ ಆಗತ್ತೆ. ಆದ್ರೆ ಅದು ಹಿಂದೂ ಧರ್ಮದಂತ ಹೇಳಿದ್ರೆ ಅದು ಫ್ಯಾಕ್ಚುಲಿ ಇನ್ಕರೆಕ್ಟ್. ಅದು ನಿಮ್ಮ ಮೂಗ್ತುದಿ, ನಿಮ್ಮ ವೈಯಕ್ತಿಕ ಲಾಭ ಅಥವಾ ನಿಮ್ಮ ಒಂದು ರೀತಿಯ ಸಂಕುಚಿತ ಯೋಚನೆಗಳಿಗೆ ಅದು ಸೀಮಿತ ಆಗುತ್ತೆ. ಹೊರಗ ಸಮುದಾಯ ನಾನು ನಿಮ್ಗೆ ಉದಾಹರಣೆ ಕೊಟ್ಟೆ. ಹುರ್ಗ ಸಮುದಾಯ, ಕಂಬಲ ಅನ್ನೋದು ನೀವು ಅದು ತೋರಿಸಿದ್ದಾರೆ ಸಿನಿಮಾದಲ್ಲಿ. ಕಂಬಲ ಸಮುದಾಯಗಳು ಯಾರು ಗೊತ್ತಾ? ಕಂಬಲನ ಸಾಕೋದು ಯಾರು ಗೊತ್ತಾ? ಪ್ರಶಸ್ತಿ ತಗೊಳ್ಳೋದು ಬಂಟು ಸಮುದಾಯ. ಭೂಮಾಲಿಕ ಸಮುದಾಯ ಯಾರು ಗೊತ್ತಾ? ಅದನ್ನ ಓಡಿಸೋದು ಬಿಲ್ಲವ ಸಮುದಾಯ. ಯಾರು ಗೊತ್ತಾ? ಬರೀ ಕಾಲದಲ್ಲಿ ಅದನ್ನ ನಡ್ಕೊಂಡು ಹೋಗಿ ಆ ಕೋಣಾಗಿ ಹಾಳಾಗಬಾರ್ದು ಅಂತ ನಮ್ಮ ಅಸ್ಪೃಶ್ಯ ಅಂತ ಗುರುತಿಸೋ ನಮ್ಮ ಕೊರಗ ಸಮುದಾಯ. ಅವ್ರು ಯಾಕೆ ಬರೀ ಕಾಲದಲ್ಲಿ ಅಲ್ಲಿ ಓಡಬೇಕು? ಯಾಕೆ ಈ ಬಂಟು ಸಮುದಾಯ ಮಾತ್ರ ಅದನ್ನ ಅವರ ಪ್ರಶಸ್ತಿ, ಪ್ರತಿಷ್ಠತೆಗೋಸ್ಕರ ತೋರಿಸ್ಬೇಕು? ಜಾತಿ ವ್ಯವಸ್ಥೆ, ಬ್ರಾಹ್ಮಣ್ಯ, ಭೇದ ಭಾವನೆ ಎಲ್ಲಾ ರೀತಿಯಲ್ಲೂ ಇದೆ. ಅದನ್ನ ನಾವು ಗುರುತಿಸ್ತಾ ಇದೀವಿ. ಅಸಮಾನತೆ ಎಲ್ಲಿದೀವೋ ಅದನ್ನ ಹೋಗಲಾಡಿಸ್ತಾ ಇದೀವಿ. ನಿಮ್ ಧರ್ಮ ಆಚರಣೆ ಮಾಡಕ್ ನಿಮ್ಗೆ ಹಕ್ಕಿದೆ, ಆದ್ರೆ ನಮಗೆ ಸಮಾನತೆ ಬೇಕು. ನಾವು ಹಿಂದೆಯೂ ನಮ್ಮ ಭಾವನೆಗಳಿಗೆ, ನಮ್ಮ ಆರಾಧನೆಗಳಿಗೆ, ನಮ್ಮ ಒಂದು ಈ ಪರಂಪರೆಗೆ ಯಾರು ಯಾವ ರೀತಿಯಲ್ಲಿ ಅವರು ಧಕ್ಕೆ ಮಾಡಿದ್ರು ಅದಕ್ಕೆ ನಾವು ಕೊಡುವ ಉತ್ತರ ಏನಂದ್ರೆ, ನಾವು ನಂಬಿಕೊಂಡು ಬರುವಂತಹ ಆ ದೈವದಲ್ಲಿ ಪ್ರಾರ್ಥಿಸುವುದು. ನಾವು ನೋಡಿಕೊಳ್ಳಿ ಅಂತ. ಹೌದೌದು, ನಾವು ದೈವ ನೋಡಿಕೊಳ್ಳಬೇಕು. ಯಾಕಂದ್ರೆ ನಾವು ಇದಕ್ಕೆ ಉತ್ತರ ಕೊಡುವುದಿಲ್ಲ. ಯಾಕಂದ್ರೆ ನಾವು ಅವರಷ್ಟು ಜ್ಞಾನ ಹೊಂದಿದವರಲ್ಲ. ನಮಗೆ ಬೇಡ ಅವರ ಜ್ಞಾನ, ನಮಗೆ ಬೇಡ. ಅವರು ತುಂಬಾ ಜ್ಞಾನವಂತರಾಗಿದ್ದಾರೆ. ಆದ್ರಿಂದ ಅದಕ್ಕಿಂತ ಜ್ಞಾನವನ್ನು ಕೊಡುವುದು ಯಾರು? ನಮಗೆ ನಮ್ಮ ದೈವಗಳು. ನಾವೀಗ ಒಂದು ಕೋಲ ಕಟ್ಟಿದಾಗ ಕೂಡ, ನಾನೀಗ ಪಂಬದ ವರ್ಗದಕ್ಕೆ ಸೇರಿದ್ದವನು, ನಾನೊಂದು ಕೋಲ ಕಟ್ಟಬೇಕಾದ್ರೂ ನನಗೆ ಆ ಜ್ಞಾನ ಬರುವುದು ಯಾವಾಗ? ಆ ಕೋಲವನ್ನು ಸಂಪೂರ್ಣವಾಗಿ ನಾನು ನನ್ನ ಮೈ ಮೇಲೆ ಆವಾಹಿಸಿದಾಗ ಮಾತ್ರ ಆ ಜ್ಞಾನ ನಮಗೆ ಬರುವುದು. ಆದ್ರಿಂದ ಆ ಜ್ಞಾನ ಕೊಡುವಂತಹ ನಮ್ಮ ದೈವಗಳು ಏನಿದ್ದಾರೆ ಅವರಲ್ಲಿಯೇ ಹೋಗಿ ಇದನ್ನು ದೂರನ್ನು ಕೊಡುವುದು. ನಾನು ಅದನ್ನು ನಿರ್ಣಯಿಸಿ ನಾನು ಆಗಿದೆ, ಅದನ್ನು ನಾವು ಕೊಡುವುದೇ, ನಾವು ಪ್ರಾರ್ಥನೆ ಮಾಡುವುದಿಲ್ಲ. ಇಂತಹ ಹೇಳಿಕೆಗಳು ಏನಂದ್ರೆ ನಮ್ಮ ಒಂದು ಮೂಲ ಸಂಸ್ಕೃತಿಗೆ, ನಮ್ಮ ಒಂದು ಅಭಿಮಾನಕ್ಕೆ ಧಕ್ಕೆಯನ್ನು ತರುವಂತಹದ್ದಾಗಿದೆ. ನಾವು ಹಿಂದಿನಿಂದಲೂ ನಮ್ಮ ಈ ಒಂದು ತುಳುನಾಡಿನ ಯಾವುದೇ ಒಂದು ಆಚರಣೆಗಳು ಎಲ್ಲವೂ ಹಿಂದೂ ಒಂದು ಹಿಂದೂ ಪರಂಪರೆಯಲ್ಲಿ ಬಂದದ್ದು ಅನ್ನುವಂಥದ್ದು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟದ್ದು. ನಾವು ಅದನ್ನೇ ಪಾಲಿಸ್ತಾ ಬರುವಂಥದ್ದು. ಭೂತಾರಾಧನೆಯಲ್ಲಿ ನೋಡಿ, ಯಾವುದೇ ಒಂದು ಆರಾಧನೆ ಅದು ನೀವು ನೋಡಿರ್ಬೋದು, ಅದು ಆರಾಧನೆಗಳು ಎಲ್ಲವೂ ಹಿಂದೂ ಸಂಸ್ಕೃತಿಯನ್ನು ಹೊರತುಪಡಿಸಿ ಇಲ್ಲ, ಎಲ್ಲವೂ ಹಿಂದೂ ಸಂಸ್ಕೃತಿಯ ಒಳಗಿದೆ. ಅದರಲ್ಲಿಯೂ ಭೂತಾರಾಧನೆ ಒಂದು ವಿಶಿಷ್ಟವಾಗಿ ಆಚರಣೆ ಆಗುವಂತಹದ್ದು. ಇಲ್ಲಿ ನೋಡಿ, ಯಾವುದೇ ಜಾತಿ ಮತ ಭೇದ ಅನ್ನುವಂತಹ ವಿಚಾರಗಳಿಲ್ಲ. ನಮ್ಮ ಭೂತಾರಾಧನೆಯ ಪರಿಕಲ್ಪನೆಯಲ್ಲಿ ಒಂದು ವ್ಯಕ್ತಿ ದೈವತ್ವಕ್ಕೆ ಸಲ್ಲುವುದಂತ, ಅವನು ದೈವತ್ವಕ್ಕೆ ಸಲ್ಲುವುದಂದರೆ
ಅವನು ಮರಣ ಹೊಂದುವುದಂತಲ್ಲ. ಅದರ ಒಂದು ಅರ್ಥ ವಿಶಿಷ್ಟ ಭೂತಾರಾಧನೆಯಲ್ಲಿ ತುಳುನಾಡಿನ ಅದೊಂದು ಮೋಕ್ಷ, ನಮಗೆ ಸಿಗುವಂಥ ಮೋಕ್ಷ ಅಂತ. ಅಲ್ಲಿ ಆ ಸತ್ತವರಿಗೆ ಯಾವುದೇ ರೀತಿಯ ಸಂಸ್ಕಾರಗಳು ನಡೆಯುವಂಥದ್ದು ಇಲ್ಲ. ಅವರು ದೈವದ ಒಂದು ಪಾಲಿಗೆ ಸೇರಿದ್ದಾರೆ ಅನ್ನುವಂಥದ್ದು, ಅದು ಮುಂದಕ್ಕೆ ದೈವತ್ವವನ್ನು ಅವರು ಪಡೆದಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬರುವಂಥದ್ದು. ಆದ್ದರಿಂದ ಅಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೂ ಇದಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಅನ್ನುವಂಥದ್ದು ಯಾವ ರೀತಿಯಲ್ಲೂ ಹೇಳಲಿಕ್ಕಿಲ್ಲ. ಆದರೆ ನಾವು ಈ ಒಂದು ಮಾತನ್ನು ನಾವು ವಿರೋಧಿಸ್ತೇವೆ. ನಾವು ಈಗಲೂ ವಿರೋಧಿಸ್ತಾ ಇದ್ದೇವೆ, ಮುಂದಕ್ಕೂ ನಾವು ಅದರ ಬಗ್ಗೆ ನಾನು ಒಂದು ಚಾನಲಲ್ಲಿ ಒಂದು ಮಾತು ಹೇಳಿದ್ದೇನೆ, ಏನಂದರೆ ಇದನ್ನು ವ್ಯಕ್ತಿಗತವಾಗಿ ನಾವು ಅವರಲ್ಲಿ ಮಾತಾಡುವುದಿಲ್ಲ. ನಾವು ಅದನ್ನು ಏನಿದ್ರೂ ನಮ್ಮ ನಂಬಿಕೊಂಡು ಬಂದಂತಹ ದೈವಗಳಿದ್ದಾರೆ, ಅವರ ಸಮ್ಮುಖದಲ್ಲಿ